9741 ಇದು ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ನೀವು ಪ್ರಪಂಚದ ಯಾವುದೇ ಮೂಲೆಯಿಂದ ನಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳು ಏನಾದರೂ ತಿಳಿಸುವುದಾದರೆ ಪ್ರತ್ಯೇಕವಾಗಿ ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಇದೇ ನಂಬರ್ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಆಗಿರುವಂಥದ್ದಾಗಿದೆ. ಈ ಕರ್ತನ ಸನ್ನಿಧಿ ಸೇವೆಗೆ ಅಮೂಲ್ಯವಾದಂಥ ಕಾಣಿಕೆಗಳನ್ನು ನೀವು ಕಳಿಸುವುದಾದರೆ ಈ ನಂಬರಿಗೆ ನೀವು ಕಳಿಸಬಹುದು. ಪ್ರತಿ ಭಾನುವಾರ 2 ಆರಾಧನೆಗಳು ತುಮಕೂರು ಪಟ್ಟಣದಲ್ಲಿ ಮತ್ತು ಬೆಂಗಳೂರು ಪಟ್ಟಣದಲ್ಲಿ ನಡೆಯಲಿಕ್ಕಿದೆ. ಅತಿ ಶೀಘ್ರದಲ್ಲಿ ಪಿಂಡ್ಯ ಅಥವಾ ದಾಸರಳ್ಳಿಯಲ್ಲಿ 3ನೇ ಆರಾಧನೆ ಪ್ರಾರಂಭಿಸಲಿಕ್ಕಿದ್ದೇವೆ. ಇದಕ್ಕಾಗಿ ಸದಾ ನೀವು ಪ್ರಾರ್ಥನೆ ಮಾಡಿರಿ. ಭಾನುವಾರದ ಉದಯ ಕಾಲದ 7 ಗಂಟೆಗೆ ಬೆಂಗಳೂರು ಪಟ್ಟಣದಲ್ಲಿ ಆರಾಧನೆ ಪ್ರಾರಂಭವಾಗ್ತದೆ. ಅಲ್ಲಿ 9 ಗಂಟೆ ತನಕ, ಅದಾದ ನಂತರ 9:15 12 ಗಂಟೆ ತನಕ ಪಿಣ್ಯ ದಾಸರಳ್ಳಿಯಲ್ಲಿ ಇನ್ನೊಂದು ಸರ್ವಿಸನ್ನು ಪ್ರಾರಂಭ ಮಾಡಲಿಕ್ಕಿದೆ. ಮತ್ತು ಪ್ರತ್ಯೇಕವಾಗಿ 9:30 ತುಮಕೂರಿನಲ್ಲಿ ಮೋನಿಕಾ ಸಿಸ್ಟರ್ ದೇವರ ಆರಾಧನೆಯನ್ನು ನಡೆಸಲಿಕ್ಕಿದ್ದಾರೆ. ಪ್ರೀತಿಯ ದೇವಶಂಡ್ರೆ, ಈ 3 ಸರ್ವಿಸ್ಗಳಿಗಾಗಿ ಯೇಸುವಿನ ನಾಮದಲ್ಲಿ ನೀವು ಪ್ರಾರ್ಥನೆ ಮಾಡಿರಿ. ಇನ್ನು ಅನೇಕ ಬ್ರಾಂಚ್ಗಳನ್ನು ಈ ವರ್ಷದಲ್ಲಿ ತೆರೆದು ದೇವರು ನಮಗೆ ಅನುಗ್ರಹಿಸಿದಂಥ ವಿಷನ್ ಕರ್ನಾಟಕ ವಿಶೇಷವಾಗಿ 31 ಜಿಲ್ಲೆಗಳನ್ನು ಸಂಧಿಸಿ ಎಸ್ತರ್ ಮತ್ತು ಉಜ್ಜೀವನ ಕೂಟ ಒಂದು ದಿನ ನಡೆಸಿ ಅನೇಕ ಸೇವಕರುಗಳಿಗೆ, ಅಲ್ಲಿರುವಂಥ ವಿಶ್ವಾಸಿಗಳಿಗೆ ಉಜ್ಜೀವನದ ಕಡೆಗೆ ಕೊಂಡೊಯ್ಯುವುದಕ್ಕೆ ಈ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಬೇಕೆಂಬುದಾಗಿ ನಿಮ್ಮ ವೈಯಕ್ತಿಕವಾದಂಥ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿಕೊಳ್ಳಬೇಕೆಂಬುದಾಗಿ ನಾನು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ಅಷ್ಟು ಮಾತ್ರವಲ್ಲ, ಬರುವ ಮಾರ್ಚ್ ತಿಂಗಳಿನಲ್ಲಿ 21-22ನೇ ತಾರೀಕು ವಿಶೇಷವಾಗಿ ಎಸ್ತರ್ ಎನ್ನುವಂಥ ಕೂಟ ತುಮಕೂರು ಪಟ್ಟಣದಲ್ಲಿ ನಡೆಯಲಿಕ್ಕಿದೆ. ರಾಜ್ಯದಾದ್ಯಂತ ಇರುವಂಥ ಎಲ್ಲ ನನ್ನ ಆತ್ಮೀಯ ತಾಯಂದಿರನ್ನು, ಸಹೋದರಿಯರನ್ನು, ಯವನಸ್ಥ ಸಹೋದರಿಯರನ್ನು ನಾನು ಹೃದಯಪೂರ್ವಕವಾಗಿ ಆಹ್ವಾನಿಸ್ತೇನೆ. ಅವತ್ತು 2 ದಿನಗಳ ಕಾಲ ಮೋನಿಕಾ ಸಿಸ್ಟರ್ ಹೇಗೆ ಎಸ್ತರಳ ಜೀವಿತ ತನ್ನ ಜನರ ರಕ್ಷಣೆಗೋಸ್ಕರವಾಗಿ ಒಡಗಿನಲ್ಲಿ ನಿಂತುಕೊಂಡು ಉಪವಾಸ ಪ್ರಾರ್ಥನೆ ಮಾಡಿ ಯಹೂದ್ಯರನ್ನು ಮರಣದಿಂದ ಕಾಪಾಡುವಂತೆ ದೇವರ ಸನ್ನಿಧಾನದಲ್ಲಿ ಬೇಡಿಕೊಂಡರು. ಅದೇ ರೀತಿಯಾಗಿ ನಮ್ಮ ರಾಷ್ಟ್ರದಲ್ಲಿರುವಂಥ 7 ಕೋಟಿಗಿಂತಲೂ ಮಿಗಿಲಾಗಿರುವಂಥ ಜನರನ್ನು ರಕ್ಷಿಸುವುದಕ್ಕಾಗಿ ಅನೇಕ ಎಸ್ತರ್ಗಳನ್ನು ನಮ್ಮ ರಾಜ್ಯದಲ್ಲಿ ದೇವರು ಇಟ್ಟಿದ್ದಾರೆ. ಆ ಎಸ್ತರ್ ನೀವಾಗಿರುವುದಾದರೆ ಬೇಗನೆ ರಿಜಿಸ್ಟ್ರೇಷನ್ಸ್ ಮಾಡಿಕೊಳ್ಳ್ರಿ. ಬೇಗನೆ ನಿಮ್ಮ ಹೆಸರುಗಳನ್ನು ನೀವು ಕಾಲ್ ಮಾಡಿ ಆಗಿಯೋ ಅಥವಾ ವಾಟ್ಸಪ್ ಮೂಲಕವಾಗಿಯೋ ನೀವು ತಿಳಿಸುವುದಾದರೆ ನಿಮಗೆ ಅಗತ್ಯವಾದ ವ್ಯವಸ್ಥೆಗಳನ್ನು ನಾವು ಮಾಡಲಿಕ್ಕಿದೆ. ಇದೇ ಮಾರ್ಚ್ 11ನೇ ತಾರೀಕಿನಿಂದ 7 ದಿನಗಳ ಕಾಲ ಮೋನಿಕಾ ಸಿಸ್ಟರ್ ನಡೆಸುವಂಥ ಝೂಮ್ ಮೀಟ್ ಪ್ರಯರ್ ಟ್ರೈನಿಂಗ್ ನಡೆಯಲಿಕ್ಕಿದೆ. ಈ ಪ್ರಯರ್ ಟ್ರೈನಿಂಗ್ನಲ್ಲಿ ಬೇಗನೆ ನಿಮ್ಮನ್ನು ನೀವು ರಿಜಿಸ್ಟ್ರೇಷನ್ಸ್ ಮಾಡಿಕೊಳ್ಳ್ರಿ. ಆತ್ಮೀಯ ದೇವಶಂಡ್ರೆ, ಈಗಾಗಲೇ ರಿಜಿಸ್ಟ್ರೇಷನ್ಸ್ ಪ್ರಾರಂಭವಾಗಿರುವಂಥದ್ದಾಗಿದೆ. ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಇರುವಂಥದ್ದಾಗಿದೆ. ರಿಜಿಸ್ಟ್ರೇಷನ್ಸನ್ನು ಮಿಸ್ ಮಾಡಿಕೊಳ್ಳದೆ ನೀವೆಲ್ಲರೂ ಸದಾ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಜೊತೆಯಲ್ಲಿ ಇರುವಂಥ ಕೊಲೀಗ್ಸ್ಗಳಿಗೆ, ನಿಮ್ಮ ಸಭೆಯವರಿಗೆ ಈ ವಿಶೇಷವಾದಂಥ ಝೂಮ್ ಮೀಟ್ ಬಗ್ಗೆ ನೀವು ಪ್ರಕಟಿಸಿರಿ. ಅದರ ಮೂಲಕವಾಗಿ ದೇವರ ನಾಮವನ್ನು ನಾವೆಲ್ಲರೂ ಸದಾ ಮಹಿಮೆ ಪಡಿಸುವಂಥರಾಗೋಣ. ಆತ್ಮೀಯ ದೇವಶಂಡ್ರೆ, ನೇರವಾಗಿ ಸಂದೇಶಕ್ಕೆ ನಾವು ಹೋಗುವಂಥ ಸಮಯ ಇದಾಗಿರುವಂಥದ್ದಾಗಿದೆ. ಆತ್ಮಿಕತೆ ಬದುಕಿನಲ್ಲಿ ಪ್ರತಿಯೊಂದು ಕುಟುಂಬ ಹೇಗೆ ತನ್ನ ಮನೆಯನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ಸ್ವಲ್ಪ ಸಮಯಗಳ ಕಾಲ ಕರ್ತನ ಸನ್ನಿಧಾನದಲ್ಲಿ ನಾವು ಧ್ಯಾನ ಮಾಡುವಂಥವರಾಗ. ನಾಲ್ಕು ಸ್ತೋತ್ರವಾಗಲಿ. ಪ್ರತಿಯೊಬ್ಬ ಪತ್ನಿಯರ ಪ್ರಾಮುಖ್ಯವಾದಂಥ ಕೆಲಸ ಏನಂದರೆ ತನ್ನ ಯಜಮಾನನನ್ನು, ತನ್ನ ಮಕ್ಕಳನ್ನು, ತನ್ನ ಕುಟುಂಬವನ್ನು ಸಂರಕ್ಷಿಸಿಕೊಳ್ಳುವಂಥ ಬಾಧ್ಯತೆ ಪ್ರತಿಯೊಬ್ಬ ಪತ್ನಿಯಾಗಿರುವ ತಾಯಂದರಿಗೆ ಇರುವಂಥದ್ದಾಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಕುಟುಂಬಗಳು ಬೇರೆ ಬೇರೆ ವಿವಾದಗಳಿಂದ ಹೊಡೆದು ಹೋಗುವುದಕ್ಕಿಂತ ಹೆಚ್ಚಾಗಿ ಆತ್ಮಿಕತೆಯ ಒಂದು ಸೋಗನ್ನು ಹಾಕಿಕೊಂಡು ಕುಟುಂಬಗಳನ್ನು ತಮ್ಮ ಕೈಯಾರೆ ತಾವು ನಾಶಪಡಿಸಿಕೊಳ್ಳುತ್ತಿರುವಂಥ ಸಂಗತಿಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಸಹೋದರಿಯರೇ, ಪ್ರತ್ಯೇಕವಾಗಿ ನಿನ್ನ ಯಜಮಾನನು ಬೆಳಗಿಂದ ಸಂಜೆಯವರೆಗೂ ಕೆಲಸ ಮಾಡಿಕೊಂಡು ಮನೆಗೆ ಬರುವಂಥ ವೇಳೆಯಲ್ಲಿ ನೀನು ಹೋಗಿ ಬಾಗಿಲನ್ನು ಹಾಕಿಕೊಂಡು ಮೊಣಕಾಲನ್ನು ಹೂರಿ ಪ್ರಾರ್ಥನೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಗ್ಲೋರಿ 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 ಎಂಬುದಾಗಿ
ನೀನು ಆತನು ಬರುವಂಥ ಸಂದರ್ಭದಲ್ಲಿ ಒಳಗಡೆ ರೂಮ್ನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಪ್ರಾರಂಭಿಸಬಾರದು. ಸಂಜೆ ವೇಳೆಯಲ್ಲಿ ನಿನ್ನ ಗಂಡ ಬರ್ತಾ ಇದ್ದಾರಂದ್ರೆ ನೀನು ಶುದ್ಧವಾಗಿ ರೆಡಿಯಾಗಿಕೊಂಡು ನಿನ್ನ ಮಕ್ಕಳನ್ನ ಶಾಲೆಯಿಂದ ಬಂದ ನಂತರ ಆ ಮಕ್ಕಳನ್ನು ಶುಭ್ರಗೊಳಿಸಿ ಬರುವಂತ ಯಜಮಾನನಿಗೆ ಪ್ರೀತಿಪೂರ್ವಕವಾಗಿ ನಗನಗುತ್ತಾ ಆತನಿಗೆ ಮಾತನಾಡಿ ಬಂದಂತ ನಿನ್ನ ಯಜಮಾನನಿಗೆ ಏನು ಅಗತ್ಯತೆ ಇದೆಯೋ, ಆತನಿಗೆ ಏನು ಇಷ್ಟನೋ, ಯಾವ ಸ್ನ್ಯಾಕ್ಸು ಅಥವಾ ಯಾವುದು ಕಾಫಿನೋ ಟೀನೋ ಏನಿದೆಯೋ ಅದನ್ನು ನೀನು ಸಿದ್ಧಪಡಿಸಿಕೊಂಡು ಹೋಗ್ರಿ, ಕೈಕಾಲು ಮುಖ ತೊಳ್ಕೊಳ್ರಿ, ಬನ್ನಿರಿ ಕಾಫಿ ಮಾಡಿದ್ದೀನಿ, ತಿಂಡಿ ಮಾಡಿದ್ದೀನಿ, ಸ್ನ್ಯಾಕ್ಸ್ ಇದೆ, ಬನ್ನಿರಿ ಮಕ್ಕಳ ಜೊತೆನಲ್ಲಿ ಕೂತ್ಕೊಂಡು ಊಟ ಮಾಡೋಣ ಎಂಬುದಾಗಿ ಪ್ರೀತಿಪೂರ್ವಕವಾಗಿ ನೀನು ಕರೆಯೋದನ್ನು ಬಿಟ್ಟು ಏನು ಮಾಡ್ತೀರಂದರೆ ಬಹಳ ಜನ ಸಹೋದರಿಯರು ಭಕ್ತಿಯ ಪರಾಕಾಷ್ಠೆಗೆ ಸಿಲುಕು ಬಿಡುತ್ತೀರಿ. ಗಂಡ ಇನ್ನೇನು ಬರಬೇಕು 10-15 ನಿಮಿಷ ಲೇಟಾಗಿ ಬಂದ ಅಂದರೆ ನೀವು ಓಡ ಹೋಗಿ ಮಕ್ಕಳು ಬೀದಿನಲ್ಲಿ ಆಟ ಆಡೋದಕ್ಕೆ ಬಿಟ್ಟು ನೀವು ಒಳಗಡೆ ಹೋಗಿ ಬಾಗಿಲನ್ನು ಹಾಕ್ಕೊಂಡು ಸ್ತೋತ್ರ ಸ್ತೋತ್ರ, ಗ್ಲೋರಿ 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 ಎಂಬುದಾಗಿ ಕಿರ್ಚಿದ್ರೆ ಹೊರಗಡೆ ಬಂದು ನಿನ್ನ ಗಂಡ ಬಾಗಿಲನ್ನು ತಟ್ಟಿದ್ರು ಸದಾ ಅಯ್ಯೋ ಈ ಸೈತಾನ್ ಇದ್ದಾನಲ್ಲ, ಇವನು ಪ್ರಾರ್ಥನೆ ಮಾಡೋದಕ್ಕೂ ಬಿಡಲ್ಲ, ಆ ಸೈತಾನನ ಬಾಯಿ ಮುಚ್ಚು ಏಸಪ್ಪ, ಅವನ ಕೈಗೆ ಏನಾದರೂ ಆಗಲಿ ಏಸಪ್ಪ ಎನ್ನುವ ರೀತಿಯಲ್ಲಿ ನೀನು ಗಂಡನಿಗೆ ಬೈಯುತ್ತಾ ಪ್ರಾರ್ಥನೆ ಮಾಡೋದಕ್ಕೆ ಬಿಡೋದಿಲ್ಲ ಎಂಬುದಾಗಿ ಕೋಪವುಳ್ಳವಳಾಗಿ ಒಂದು ವೇಳೆ ಗ್ಲೋರಿ 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 ಅಂದರೆ ನಿನ್ನ ಗಂಡನಿಗೆ ಗ್ಲೋರಿ ಅಂತ ಕೇಳೋದಿಲ್ಲ, ನಿನ್ನ ಗಂಡನಿಗೆ ಗೋರಿ ಅಂತ ಕೇಳುತ್ತದೆ. ಗೋರಿ 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 ಅಂತ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಶ್ವರರೇ, ಗ್ಲೋರಿ 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 ಎಂಬುದಾಗಿ ಯಾವ ಟೈಮ್ನಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು ಅದನ್ನು ಬಿಟ್ಟು ಸಮಯವಿಲ್ಲದ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಇಡೀ ಕುಟುಂಬವನ್ನ ಅಧೋಗತಿಗೆ ನಾವು ತಂದು ಬಿಡುತ್ತೇವೆ, ಸಮಾಧಾನವಿಲ್ಲದ ಹಾಗೆ ಮಾಡಿಬಿಡುತ್ತೇವೆ. ಪಾಪ ಬೆಳಗಿಂದ ಸಂಜೆವರೆಗೂ ಉದ್ಯೋಗ ಮಾಡಿ ಬಂದಂಥ ಗಂಡ ಅಯ್ಯೋ ಏನಪ್ಪ ನನ್ನ ಜೀವನ ಎಂಬುದಾಗಿ ಹೇಳಿ ಕಳವಳದಿಂದ ಅಲ್ಲೂ ಸದಾ ಅನೇಕ ವಿಧವಾದಂಥ ಹೋರಾಟಗಳನ್ನು ಮಾಡಿ ಬಂದಿರ್ತಾನೆ. ಮನೆಯಲ್ಲಿ ಬಂದಾಗ ಈ ಘೋರಿ ಅಂದರೆ ಸಮಾಧಿಯ ಒಂದು ಅನುಭವದಲ್ಲಿ ಬಂದು ಇಲ್ಲಿ ಯಾಕಪ್ಪ ಬಂದೆ ಎಂಬುದಾಗಿ ಆತನು ಕಳವಳಗೊಂಡು ಬಿಡುತ್ತಾನೆ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ನೀನು ಪ್ರಾರ್ಥನೆ ಮಾಡಬಾರದು ಎಂಬುದು ನನ್ನ ತಾತ್ಪರ್ಯವಲ್ಲ. ಪ್ರಾರ್ಥನೆಗೆ ಅಂತಾನೆ ಪ್ರತ್ಯೇಕವಾದಂಥ ಸಮಯವನ್ನು ನೀನು ನಿಗದಿ ಮಾಡಿಕೊಳ್ಳಬೇಕು. ಯೇಸುವಿನ ನಾಮದಲ್ಲಿ ನಾವೇನು ಮಾಡ್ತೀವಿ ಗೊತ್ತಾ? ಬಹಳ ತಾಯಂದಿರು ಏನು ಮಾಡ್ತೀರಿ ಗೊತ್ತಾ? ಬೆಳಗಿಂದ ಸಂಜೆ ತನಕ ಮಕ್ಕಳನ್ನ ಯಜಮಾನರನ್ನ ಕಳಿಸಿದ ನಂತರ ಅವ್ರ ಮನೆ ಇವ್ರ ಮನೆ ಅವ್ರ ಜೊತೆನಲ್ಲಿ ಕಾಲ್ ಮಾಡಿ ಇವ್ರ ಜೊತೆನಲ್ಲಿ ಕಾಲ್ ಮಾಡಿ ತುಂಬ ಚೆನ್ನಾಗಿ ಮಾತನಾಡಿ 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 ಸುಸ್ತಾಗಿ ಇನ್ನೇನು ಯಜಮಾನರು ಮಕ್ಕಳು ಬರುವಂಥ ಸಂದರ್ಭದಲ್ಲಿ ಪ್ರಾರ್ಥನೆಗೆ ಹೋದ್ರೆ ಆ ಪ್ರಾರ್ಥನೆಗಳನ್ನು ದೇವರು ಅಂಗೀಕಾರ ಮಾಡೋದಿಲ್ಲ. ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಯಾವಾಗ ಮಾಡಬೇಕು ಗೊತ್ತಾ? ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ನಿನ್ನ ಯಜಮಾನನನ್ನ ನಿನ್ನ ಮಕ್ಕಳನ್ನ ಬೆಳಗಿನ ಜಾವದಲ್ಲಿ ರೆಡಿಯಾಗಿ ನೀನು ಕಳಿಸಿದ ನಂತರ ನಿನ್ನ ಕೆಲಸ, ನಿನ್ನ ಮನೆ ಕ್ಲೀನ್ ಮಾಡಿಕೊಂಡು ನಿನ್ನ ಮನೆಯಲ್ಲಿರುವಂಥ ಬಟ್ಟೆಗಳ ಒಗೆದುಕೊಂಡು ಪ್ರತಿಯೊಂದು ಕಾರ್ಯಗಳ ಮಧ್ಯದಲ್ಲಿಯೂ ಸದಾ ಪ್ರಾರ್ಥನೆ ಮಾಡಿ ಆಗ ನಿನಗೆ ಸಮಯ ಸಿಕ್ಕಾಗ ನೀನು ಪ್ರಾರ್ಥನೆಯಲ್ಲಿ ಕೂತುಕೊಂಡು ನಿನ್ನ ಯಜಮಾನನು ಬರುವಂಥ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಆ ಯಜಮಾನನ ಆಹ್ವಾನ ಮಾಡಿದರೆ ಆ ಮನೆ, ಆ ಮಕ್ಕಳು ಎಲ್ಲರೂ ಸದಾ ನಿನ್ನನ್ನು ಬಹಳ ಭಕ್ತಿವಂತಳು ಎಂಬುದಾಗಿ, ಬಹಳ ಪ್ರೀತಿಯುಳ್ಳವಳು ಎಂಬುದಾಗಿ ನಿನ್ನನ್ನು ಗೌರವಿಸ್ತಾರೆ. ಇವತ್ತಿನ ದಿನಮಾನಗಳಲ್ಲಿ ಹೇಗಿದೆ ಜೀವನ ಅಂದರೆ, ಸಮಯವಿಲ್ಲದ ಸಮಯದಲ್ಲಿ ಪ್ರಾರ್ಥನೆಗೆ ಕೂತುಕೊಂಡು ಅನೇಕ ವಿಧವಾದ ಸಂಕಷ್ಟಕ್ಕೆ ನಾವೇ ಗುರಿಯಾಗ್ಬಿಟ್ಟಿರ್ತೇವೆ. ಎಷ್ಟೋ ಸಾರಿ ನಮಗೆ ರಾತ್ರಿ ವೇಳೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಆಗಲ್ಲ. ಕಾರಣ ಏನಂದ್ರೆ, ಎಲ್ಲರಿಗೂ ಊಟ ಮಾಡಿ ಅಡುಗೆ ಮಾಡಿ ಊಟ ಮಾಡಿದ ನಂತರ ಮೊಬೈಲ್ ಹಿಡ್ಕೊಂಡು ಬಿಟ್ರೆ ರಾತ್ರಿ 12:30 1 ಗಂಟೆ ತನಕ ನೋಡಿ 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 ಆ ಕಣ್ಣೆಲ್ಲ ಇಂಗಿ ಹೋದ ಮೇಲೆ ಆವಾಗ ನಿದ್ದೆ ಬಂದು ಆ ಮೊಬೈಲ್ ಬಿಸಾಕಿ ನಿದ್ದೆ ಪ್ರಾರಂಭ ಮಾಡಿದ್ರೆ ಬೆಳಿಗ್ಗೆ 9 ಗಂಟೆಗೆ ಹೇಳ್ತೀವಿ. ನಾವು 9 ಗಂಟೆಗೆ ಹೇಳ್ತೀವಿ. ನಿಮಗೆ ಒಂದು ಮಾತು ಹೇಳ್ತೇನೆ, ಸ್ವಲ್ಪ 20-25 ವರ್ಷಗಳ ಹಿಂದೆ
ನೀವು ಹೋಗಿ ನೋಡುವಂಥ ಸಂದರ್ಭದಲ್ಲಿ, ನನ್ನ ಯೌವನ ಕಾಲದಲ್ಲಿ, ನಾನು ಇನ್ನು ಪ್ರೈಮರಿ ಸ್ಕೂಲ್ ಓದುವಂಥ ಸಂದರ್ಭದಲ್ಲಿ ನಾವು ಯಾವಾಗ ಮಲಗ್ತಿದ್ವಿ ಗೊತ್ತಾ? 7:30 8 ಗಂಟೆಗೆ ನಾವು ಮಲಗಿಬಿಡ್ತಾ ಇದ್ವಿ. 7 ಗಂಟೆ 7:30 ಅಂದರೆ ಹಳ್ಳಿಗಳಲ್ಲಿ ಅಷ್ಟೊತ್ತಿಗಾಗಲೇ ಎಲ್ಲರಿಗೂ ಊಟ ಮಾಡಿ ನಿದ್ದೆ ಮಾಡಿಬಿಡ್ತಿದ್ವಿ. 8 ಗಂಟೆಗಾಗಲೇ ಎಲ್ಲರ ಮನೆ ಲಾಕ್ ಆಗಿಬಿಡ್ತಿದ್ವು. ಯಾರು ಏನು ಮಾಡಿಕೊಂಡ್ರು ಏನು ಗೊತ್ತಾಗ್ತಿರ್ಲಿಲ್ಲ. ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಹೇಳ್ತಾ ಇದ್ದೀವಿ. 4 ಗಂಟೆಗೆ ಹೇಳ್ತಾ ಇದ್ದೀವಿ. ಕಾರಣ ಏನು ಗೊತ್ತಾ? 8 ಗಂಟೆಗೆ ನಿದ್ದೆ ಮಾಡಿದ್ರೆ 8, 9, 10, 11, 12, 4 ಗಂಟೆ, ರಾತ್ರಿ 3ರಿಂದ 4 ಗಂಟೆ ಅಂದರೆ 8 ಗಂಟೆ ನಿದ್ದೆ. 8 ಗಂಟೆ ನಿದ್ದೆ ಮಾಡಿದ್ರೆ ಯಾವ ಮನುಷ್ಯನು ಆರೋಗ್ಯಪೂರ್ಣನಾಗಿರೋದಿಲ್ಲ. ಯಾರ ಮನೆಯಲ್ಲಿ ಗೊಡವೆ ಬರ್ತದೆ, ಯಾವ ತಡೆಗಳು ಬರ್ತದೆ. ರಾತ್ರಿ 12, 12:30, 1 ಗಂಟೆ ತನಕ ನೀನು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡು ಉದಯ ಕಾಲದಲ್ಲಿ 8, 8:30, 9 ಗಂಟೆಗೆ ಅವಸರವಾಗಿ ನಿನ್ನ ಮನೆ ಕ್ಲೀನ್ ಮಾಡಬೇಕು, ನಿನ್ನ ಮಕ್ಕಳಿಗೆ ಊಟ ಬಡಿಸಬೇಕು, ಬಾಕ್ಸ್ಗಳನ್ನು ಕಟ್ಟಬೇಕು, ಶಾಲೆಗೆ ಕಳಿಸ್ಬೇಕು. ಇಷ್ಟೆಲ್ಲ ಸಂಗತಿಗಳಿಗೆ ನಮ್ಮನ್ನು ನಾವೇ ತಡೆ ಮಾಡಿಕೊಳ್ತೇವೆ. ಪ್ರೀತಿಯುಳ್ಳ ದೇವಚಂದ್ರ, ನಮ್ಮ ವಿಶ್ವಾಸಿ ಜೀವಿತದ ಆ ದಿನಮಾನಗಳಲ್ಲಿ ನಾವು ಯಾವಾಗಲೂ ಸಹ 4 ಗಂಟೆಗೆ 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿನೇ ನಮಗೆ ಅಭ್ಯಾಸ. ಆ ದಿನಮಾನಗಳಲ್ಲಿ ನಮ್ಮ ಊರುಗಳಿಗೆ ಹೋಗುವಂಥ ಸಂದರ್ಭದಲ್ಲಿ 3 ಗಂಟೆ 4 ಗಂಟೆಗೆ ಎದ್ದು ನಾವು ಹೊಲಕ್ಕೆ ಹೋಗ್ತಾ ಇದ್ದೀವಿ. ಹೊಲಕ್ಕೆ ಹೋಗಿ ಹೊರೆಗಂಟಲೆ ಹುಲ್ಲನ್ನು ಕೊಯ್ದುಕೊಂಡು ಬಂದು ತಲೆ ಮೇಲೆ ಹೊತ್ತುಕೊಂಡು ಕಿಲೋಮೀಟರ್ ಗಂಟಲೆ ತಂದು ಹಸುಗಳಿಗೆ, ಕುರಿಗೆ, ಅಲ್ಲಿರುವಂಥ ಪ್ರಾಣಿಗಳಿಗೆ ಆ ಹುಲ್ಲುಗಳನ್ನು ತಂದು ಹಾಕ್ತಾ ಇದ್ವಿ. 5 ಗಂಟೆ ಆಯಿತು ಅಂದರೆ ವೈಯಕ್ತಿಕವಾಗಿ ಎಲ್ಲ ಕಾರ್ಯಗಳನ್ನು ಮುಗಿಸಿ ಆಲ್ರೆಡಿ ನಾವು ಫೀಲ್ಡಲ್ಲಿ ಇರ್ತಾ ಇದ್ವಿ ವರ್ಕೌಟ್ ಮಾಡೋದಕ್ಕೋಸ್ಕರವಾಗಿ. ವಾಕಿಂಗ್ ಹೋಗ್ತಾ ಇದ್ವಿ, 5 ಕಿಲೋಮೀಟರ್ 6 ಕಿಲೋಮೀಟರ್ ವಾಕಿಂಗ್ ಹೋಗ್ತಾ ಇದ್ವಿ. ಆದರೆ ಇಂದಿನ ದಿನಮಾನಗಳಲ್ಲಿ ನೋಡುವಂಥ ಸಂದರ್ಭದಲ್ಲಿ ಎಲ್ಲವೂ ಸಹ ಸಮೃದ್ಧಿ ಭರಿತವಾಗಿ ದೇವರು ಕೊಟ್ಬಿಟ್ಟಿದ್ದಾನಲ್ವಾ, ಏನು ಮಾಡಲ್ಲ. ಇರುವಂಥ ಒಂದು ಮೊಬೈಲನ್ನು ನೋಡ್ಕೊಳ್ಳೋದು, ಯಾವಾಗ ಗಂಡ ಬರ್ತಾನೋ ಯಾವಾಗ ಮಕ್ಕಳು ಬರ್ತಾನೋ, ಏನೋ ಪ್ರಾರ್ಥನೆಯಲ್ಲಿ ಇದ್ದೇನೋ ಏನೋ ರೀತಿಯಲ್ಲಿ ನಮ್ಮನ್ನೇ ನಾವು ಎಕ್ಸ್ಪೋಸ್ ಮಾಡಿಕೊಂಡು ಕುಟುಂಬವನ್ನು ನೋಡಿಕೊಳ್ಳದೆ, ಮಕ್ಕಳನ್ನು ನೋಡಿಕೊಳ್ಳದೆ, ನಮ್ಮ ಕುಟುಂಬವನ್ನೇ ನಾವು ಅಧೋಗತಿಗೆ ತಂದಿದ್ದಾರೆ. ಇದನ್ನು ನಾನು ಹೇಳ್ತಿಲ್ಲ. ಪ್ರೀತಿಯುಳ್ಳ ದೇವಚಂದ್ರೇ, ಗಂಡನಿಗೆ ಸಲ್ಲಬೇಕಾದದ್ದನ್ನ ಹೆಂಡತಿ ತನ್ನ ಗಂಡನಿಗೆ ಕೊಡಬೇಕು, ಹೆಂಡತಿಗೆ ಸಲ್ಲಬೇಕಾದದನ್ನು ತನ್ನ ಗಂಡ ಅದನ್ನು ಕೊಡಬೇಕು. ಕೊಡದೆ ಹೋದರೆ ಆ ಕುಟುಂಬ ಸೈತಾನನ ವಶದಲ್ಲಿ ಇರ್ತದೆ. ಸೈತಾನ್ ಎಂಟ್ರಿ ಆಗ್ತಾನೆ, ಸೈತಾನ್ ಇಡೀ ಕುಟುಂಬವನ್ನ ನಾಶನದ ಕಡೆಗೆ ತೆಗೆದುಕೊಂಡು ಹೋಗ್ತಾನೆ. ಇದನ್ನ ನಾನು ಹೇಳ್ತಿಲ್ಲ ರೀ, ಬೈಬಲ್ ಹೇಳ್ತದೆ. 1 ಕೊರಿಂಥದವರ ಬರೆದ ಪತ್ರಿಕೆ 7ನೇ ಅಧ್ಯಾಯದ 1ನೇ ವಚನದಿಂದ ನಿಮ್ಮ ಹತ್ರ ಬೈಬಲ್ ಇರುವುದಾದರೆ ತೆಗೆದುಕೊಳ್ಳ್ರಿ, ಇದನ್ನು ನೋಟ್ ಮಾಡಿಕೊಳ್ಳ್ರಿ. ಪ್ರೀತಿಯುಳ್ಳ ತಾಯಂದರೇ, ಪ್ರೀತಿಯುಳ್ಳ ಯಜಮಾನರೇ, ಇದನ್ನು ನೋಟ್ ಮಾಡಿಕೊಳ್ಳ್ರಿ. ಸ್ತೋತ್ರಂ. ಕೇಳಿಸಿಕೊಳ್ಳೋಣ. 1ರಿಂದ ಓದು. ನೀವು ಬರೆದ ಸಂಗತಿಗಳನ್ನು ಕುರಿತು ನಾನು ಹೇಳುವ ಅಭಿಪ್ರಾಯವೇನೆಂದರೆ, ಸ್ತ್ರೀ ಸಂಪರ್ಕವಿಲ್ಲದೆ ಇರುವುದು ಮನುಷ್ಯನಿಗೆ ಒಳ್ಳೆಯದು, ಆದರೆ ಜಾರತ್ವವು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿಯೂ ಇರಲಿ, ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನೂ ಇರಲಿ, ಗಂಡನು ಹೆಂಡತಿಗೆ ಸಲ್ಲತಕ್ಕದ್ದನ್ನ ಸಲ್ಲಿಸಲಿ, ಹಾಗೆಯೇ ಹೆಂಡತಿಯು ಸಲ್ಲಿಸಲಿ. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರ ಇಲ್ಲ, ಅದು ಗಂಡನಿಗುಂಟು. ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರ ಇಲ್ಲ, ಅದು ಹೆಂಡತಿಗೆ ಉಂಟು. ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು
ಹಗಲಿರಬಹುದೇ ಹೊರತು ಯಾವಾಗಲೂ ಹಾಗೆ ಮಾಡಬಾರ್ದು. ಅನ್ಯಥಾ ಹಾಗೆ ಮಾಡಬಾರ್ದು. ಒಂದು ವೇಳೆ ಹಾಗೆ ಮಾಡಿದರೆ ಸೈತಾನನ ಎಂಟ್ರಿ ಖಾಯಂ ಆಗುತ್ತೆ. ಇದು ನಿಮಗೆ ಅರ್ಥ ಆಗುತ್ತೆ ಎಂಬುದಾಗಿ ನಾನು ನೆನೆಸುತ್ತೇನೆ. ನಾನು ಕೇಳ್ತೇನೆ, 2 ಎಷ್ಟು? 4. 2 3 ಎಷ್ಟು? 6. ಈ ಮಕ್ಕಿ ನಿಮ್ಮ ಲೈಫಲ್ಲಿ ಅರ್ಥ ಆದರೆ ಈ ವಚನ ನಿಮಗೆ ಅರ್ಥವಾದಂಗೆ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಗಂಡನಿಗೆ ಅಥವಾ ಹೆಂಡತಿಗೆ ಈ ವಚನದ ಅನುಸಾರವಾಗಿ ನೀನು ಯಾವುದನ್ನು ಕೊಡಬೇಕೋ, ಯಾವುದನ್ನು ಗೌರವಿಸಬೇಕೋ, ಯಾವ ರೀತಿಯಾಗಿ ನೀನು ನಡೆದುಕೊಳ್ಳಬೇಕೋ ಅದನ್ನು ಒಂದು ವೇಳೆ ನೀನು ನಡೆಯದೇ ಹೋಗಿರುವುದಾದರೆ, ನೀನು ಎಷ್ಟೇ ಪ್ರಾರ್ಥನೆ ಮಾಡಿದರೂ, ಎಷ್ಟೇ ನಿನ್ನ ಕುಟುಂಬ ಚೆನ್ನಾಗಿರಲಿ ಎಂಬುದಾಗಿ ಹೇಳುವುದಾದರೂ, ಎಷ್ಟೇ ನಿನ್ನ ಕುಟುಂಬದ ವಿಷಯದಲ್ಲಿ ಉಪವಾಸ ಪ್ರಾರ್ಥನೆಗಳನ್ನು ಮಾಡಿದರೂ ಆ ಕುಟುಂಬ ಮಾತ್ರ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯವೇ ಇಲ್ಲ. ಪ್ರೀತಿಯುಳ್ಳ ದೇವಜನರೇ, ಅನೇಕರಿಗೆ ನಾನು ಹೇಳ್ತಿರುವಂತಹ ಸಂಗತಿಯನ್ನು ಗೊತ್ತಾ? ನಿಮ್ಮ ಆತ್ಮಿಕತೆ ಬದುಕಿನಲ್ಲಿ ಮೊದಲು ನೀನು, ನಿನ್ನ ಹೆಂಡತಿ ಮತ್ತು ನಿನ್ನ ಗಂಡ ನೀವು ಒಂದಾಗಿರಬೇಕು. ಆಗ ನಿನ್ನ ಮಕ್ಕಳು ಒಂದಾಗಿರುತ್ತಾರೆ. ನಿನ್ನ ಮನೆ ಒಂದಾಗಿ ಏಕ ಮನಸ್ಸುಳ್ಳವರಾಗಿ ಗಂಡನಿಗೆ ಕೊಡಬೇಕಾದದ್ದನ್ನ ಗಂಡ, ಹೆಂಡತಿಗೆ ಕೊಡಬೇಕಾದದ್ದನ್ನ ಹೆಂಡತಿ. ದಿನಾಕ್ಕೆ ಸ್ತೋತ್ರವಾಗಲಿ. ನಾವು ದಾಂಪತ್ಯ ಜೀವಿತವನ್ನ ಮೊದಲು ಮಾಡಿದ ನಂತರವೇ ನೆಕ್ಸ್ಟ್ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನ ಪರಲೋಕದ ದೇವರು ಅಂಗೀಕಾರ ಮಾಡಿಕೊಳ್ತಾನೆ. ಅದನ್ನ ಬಿಟ್ಟು ಇಲ್ಲ ನಾನು ನಿನ್ನ ಮಾತನ್ನ ಕೇಳಲ್ಲ, ನಾನು ನಿನ್ನ ದಾರಿಯಲ್ಲಿ ಬರಲ್ಲ, ನಿನ್ನ ಪಾಡು ನಿಂದು, ನನ್ನ ಪಾಡು ನಂದು, ನೀನ್ ದೇವರನ್ನ ನಂಬಿಲ್ಲ, ನಾನು ದೇವರನ್ನ ನಂಬಿದ್ದೇನೆ, ನಾನು ನಂಬಿಗಸ್ತಳು, ನೀನು ಅಪರಿಶುದ್ಧನು, ನೀನು ನೀತಿವಂತನಲ್ಲ, ನಾನು ನೀತಿವಂತಳು ಎಂಬುದಾಗಿ ಒಂದು ವೇಳೆ ನೀನು ಆ ರೀತಿಯಾದಂತಹ ಸಂಪ್ರದಾಯವನ್ನು ಒಂದು ವೇಳೆ ಪ್ರಿಯ ತಾಯಿ ನೀನು ಮಾಡುತ್ತಿರುವುದಾದರೆ ನಿನ್ನ ಕುಟುಂಬ ಅತಿ ಶೀಘ್ರದಲ್ಲಿ ಚಿತ್ರವಾಗುತ್ತೆ. ಬೈಬಲ್ ಏನು ಹೇಳ್ತದೆ ಗೊತ್ತಾ? ಒಂದು ವೇಳೆ ನಂಬಿಗಸ್ತನಿಲ್ಲದ ಗಂಡನು ನಿನಗಿರುವುದಾದರೆ ನಿಮ್ಮ ನಡತೆಗಳನ್ನು ನೋಡಿನೇ ಆತನ ನಂಬಿಕೆಯಲ್ಲಿ ನಡೆದಾನು ಎಂಬುದಾಗಿ, ನಿಮ್ಮ ವಿಶ್ವಾಸವನ್ನು, ನಿಮ್ಮ ಪ್ರೀತಿಯನ್ನು ನೋಡಿನೇ ಆತನನ್ನ ದೇವರ ಕಡೆಗೆ ತರಬಹುದು. ಒಂದು ವೇಳೆ ನಂಬಿಕೆ ಇಲ್ಲದ ಹೆಂಡತಿ ನಿಮಗಿರುವುದಾದರೆ ನಿಮ್ಮ ನಡವಳಿಕೆ, ನಿಮ್ಮ ಪ್ರೀತಿಯನ್ನು ನೋಡಿ ಆ ಹೆಂಡತಿ ದೇವರ ಕಡೆಗೆ ತರಬಹುದು. ಇವತ್ತು ಏನಾಗಿದೆ ಗೊತ್ತಾ? ಅನೇಕರು ವಾಕ್ಯವನ್ನು ಬಿಟ್ಟು ತಮ್ಮದೇ ಆದಂತಹ ಶೈಲಿನಲ್ಲಿ ತಮ್ಮ ಜೀವಿತವನ್ನು ನಡೆಸ್ತಾರೆ. ಬೋಧನೆಗಳು, ವಿಚಿತ್ರವಾದಂತಹ ಬೋಧನೆಗಳು ಇವತ್ತಿನ ದಿನಮಾನಗಳಲ್ಲಿ ಕೇಳಲ್ಪಡ್ತಾರೆ. ಪ್ರೀತಿಯ ದೇವಜನರೇ, ನಾನು ಹೇಳ್ತಿರುವಂತಹ ಸಂಗತಿನ ಎಚ್ಚರಿಕೆಯಿಂದ ನೀವು ಗಮನಿಸಿರಿ. ಬೋಧನೆಯನ್ನ ಕೇಳುವಂತ ನೀನು ಪ್ರತಿಯೊಂದು ಸದಾ ಬೋಧನೆ ವಾಕ್ಯದ ಬೆಳಕಿನಲ್ಲಿರಬೇಕು, ವಾಕ್ಯದ ಆಧಾರದಲ್ಲಿರಬೇಕು. ಒಂದು ವೇಳೆ ಅದು ಪ್ರವಾದನೆಯಾಗಿರಬಹುದು, ಪ್ರಸಂಗವಾಗಿರಬಹುದು, ವಾಗ್ದಾನಗಳಾಗಿರಬಹುದು, ಪ್ರತಿಯೊಂದು ಸದಾ ವಾಕ್ಯದ ಬೆಳಕಿನಲ್ಲಿ ಇರಬೇಕು. ವಾಕ್ಯವನ್ನ ಬಿಟ್ಟು ಯಾರೇ ಬೋಧನೆ ಮಾಡಿದ್ರು ಸದಾ ಅದು ದೇವರ ಬೋಧನೆಯಲ್ಲ, ಅದು ಪರಿಶುದ್ಧಾತ್ಮನ ಮೂಲಕವಾಗಿ ಬಂದದ್ದಲ್ಲ. ಅನೇಕ ಸಂದರ್ಭಗಳಲ್ಲಿ ಈಗ ಅನೇಕ ಪ್ರವಾದಿಗಳು ಎದ್ದಿದ್ದಾರೆ. ಅನೇಕ ದರ್ಶನಗಳನ್ನು ನೋಡುವಂತಹ ವ್ಯಕ್ತಿಗಳನ್ನ ಇವತ್ತಿನ ದಿನಮಾನಗಳಲ್ಲಿ ಟಿವಿ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರ ಪ್ರವಾದನೆ ಹೇಗಿರ್ತದೆ ಅಂದ್ರೆ, ಒಂದು ವೇಳೆ ಪ್ರವಾದನೆ ಮಾಡುವಂತಹ ವ್ಯಕ್ತಿ ಅಥವಾ ದರ್ಶನವನ್ನು ನೋಡುವಂತಹ ವ್ಯಕ್ತಿ ಅದು ದೇವರ ವಾಕ್ಯದ ಬೆಳಕಿನಲ್ಲಿ ಇರುವುದಾದ್ರೆ ಅದನ್ನು ತಪ್ಪು ಅಂತ ನಾನು ಹೇಳೋದಿಲ್ಲ. ಈಗಿನ ದಿನಮಾನಗಳಲ್ಲಿ ಅದಕ್ಕಿಂತ ಮಿಗಿಲಾದಂತಹ ಪ್ರವಾದಿಗಳು ಎದ್ದು ಬಿಟ್ಟಿರ್ತಾರೆ. ಒಳ್ಳೆ ವಾಕ್ಯವನ್ನ ಬೋಧಿಸ್ತಾರೆ ಎಂಬುದಾಗಿ ಗಂಡ ಹೆಂಡತಿ ಅವರ ಮಧ್ಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿಸಿಕೊಳ್ಳುವಾಗ ಪ್ರವಾದಿನಿ ಅಥವಾ ಪ್ರವಾದಿ ಎನ್ನುವಂತ ಆ ವ್ಯಕ್ತಿಯನ್ನು ಮಾಡ್ತಾನೆ ಗೊತ್ತಾ? ಅನ್ಯ ಭಾಷೆಯಲ್ಲಿ ಸ್ವಲ್ಪ ಮಾತನಾಡುತ್ತಾನೆ. ಮಾತನಾಡಿದ ನಂತರ ಪ್ರವಾದನೆಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ನಿನ್ನ ಕುಟುಂಬ, ನಿನ್ನ ಮಕ್ಕಳನ್ನ ದೇವರು ಈ ರೀತಿಯಾಗಿ ಆಶೀರ್ವಾದ ಮಾಡ್ತಾನೆ. ಭೂಲೋಕದಲ್ಲಿ ಇರುವಂತ ಎಲ್ಲಾ ಜನಾಂಗಕ್ಕಿಂತಲೂ ನಿನ್ನನ್ನ ಉನ್ನತ ಸ್ಥಿತಿಗೆ ತರ್ತಾನೆ. ನನ್ನ ದರ್ಶನವನ್ನು ನೋಡ್ತಾ ಇದ್ದೇನೆ, ನೀವು ಅನೇಕರಿಗೆ ಸಾಲ ಕೊಡುವಿರ ಹೊರತು ಸಾಲವನ್ನು ತೆಗೆದುಕೊಳ್ಳೋದಿಲ್ಲ ಎಂಬುದಾಗಿ.
ಇದು ದೇವರ ವಾಕ್ಯನೇ ಹೇಳ್ತಾ ಇರ್ತಾರೆ. ಆದರೆ ಸ್ವಲ್ಪ ದಿನದ ನಂತರ ಈ ವಿಶ್ವಾಸಿಗಳೇನು ಮಾಡ್ತಾರೆ ಗೊತ್ತಾ? ಗಂಡ ಹೆಂಡತಿ ಎಷ್ಟು ಒಳ್ಳೆ ಪ್ರವಾದನೆ ಹೇಳ್ತಾರೆ ಅಂತ ಹೇಳಿ ಆತನಿಗೆ ತುಂಬ ಕನೆಕ್ಟ್ ಆಗ್ತಾರೆ. ಕನೆಕ್ಟ್ ಆಗಿ ಕಾಣಿಕೆಗಳನ್ನು ಕಳಿಸ್ತಾ ಇರ್ತಾರೆ. ಪ್ರತ್ಯೇಕವಾಗಿ ದಶಮಭಾಗ ಕಾಣಿಕೆಗಳನ್ನು ಕಳಿಸ್ತಾ ಇರ್ತಾರೆ. ಆತನು ಕೊಡುವ ತನಕ ಯಾವಾಗಲೂ ಸದಾ ಓ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮನ್ನು ಬಲದಿಂದ ತುಂಬುತ್ತಾನಂತ ಹೇಳ್ತಾನೆ ಇರ್ತಾನೆ. ಒಂದು ವೇಳೆ ಕೊಡೋದನ್ನು ನೀವು ನಿಲ್ಲಿಸಿಬಿಟ್ರೆ ಏನಾಗುತ್ತೆ ಗೊತ್ತಾ? ಇದೇ ಗಂಡ ಹೆಂಡತಿ ಇನ್ನೊಂದು ಸಾರಿ ಅವರನ್ನು ಸಂಧಿಸುವುದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ಪವಿತ್ರಾತ್ಮ ಭರಿತವಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟು ಹೇಳ್ತಾನೆ, ಕುಮಾರಿಯೇ, ನಿನ್ನ ಪಾಪಗಳು ನನ್ನ ಕಣ್ಣೆದುರಿನಲ್ಲೇ ಕಾಣ್ತಾ ಇದೆ. ನಿನ್ನ ಪಾಪವನ್ನು ಬಿಟ್ಟು ನಿನ್ನ ಬದುಕು ಇಲ್ಲ ಅಂದ್ರೆ ನಾಶವಾಗಿ ಹೋಗ್ಬಿಡ್ತೀಯ ಅಂತ. ಅರ್ಥ ಏನು ಗೊತ್ತಾ? ಕೊಡೋ ತನಕ ಕುಮಾರಿಯೇ, ಕುಮಾರನೇ, ದೇವರು ನಿನ್ನನ್ನು ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಅಭಿವೃದ್ಧಿ ಪಡಿಸ್ತಾನೆ ಎಂಬುದಾಗಿ ಹೇಳಿದ ಈ ಪ್ರವಾದಿ ಈಗ ಆಲ್ರೆಡಿ ರಿವರ್ಸ್ ಹೊಡಿತಾನೆ. ಏನು ಗೊತ್ತಾ? ನಿನ್ನ ಪಾಪಗಳು ನನ್ನ ಕಣ್ಣೆದುರಿನಲ್ಲಿ ಕಾಣ್ತಾ ಇದೆ, ನಿನ್ನ ಪಾಪವನ್ನು ಬಿಟ್ಟು ಬಿಡು ಅಂತ. ಗಂಡ ಹೆಂಡತಿ ಇಬ್ಬರು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಗಂಡ ಕೇಳುತ್ತಾನೆ, ಕುಮಾರಿ ಅಂದ್ರೆ ನೀನೇ ತಾನೆ, ಕುಮಾರ ಅಂದ್ರೆ ನಾನೇ ತಾನೆ, ಏನು ಪಾಪ ಮಾಡಿದ್ದೇನೆ, ಏನು ಪಾಪ ಮಾಡಿದ್ದೆ ಹೇಳು, ಹೇಳ್ತೀಯಾ ಇಲ್ವಾ? ಸ್ಟಾರ್ಟ್ ಆಗುತ್ತೆ ಜಗಳ, ಸ್ಟಾರ್ಟ್ ಆಗ್ಬಿಡುತ್ತೆ ಜಗಳ. ನನಗೆ ಗೊತ್ತಿತ್ತು, ನಿನ್ನ ಆಕ್ಟಿವಿಟೀಸ್ ನೋಡಿದಾಗಲೇ ನನಗೆ ಅನಿಸ್ತಿತ್ತು. ಏನು ಗೊತ್ತಿರಲ್ಲ ಅವನಿಗೆ, ಸುಮ್ಮನೆ ತಡ್ಕಾಡಿ ತನ್ನ ಹೆಂಡತಿ ವಿಷಯದಲ್ಲಿ ಅವನಿಗೆ ಅನುಮಾನ ಬಂದುಬಿಡುತ್ತದೆ. ಅನುಮಾನ ತುಂಬಿದ್ಯಾರು? ಒಬ್ಬ ಪ್ರವಾದಿ. ಹೇಳ್ಬಿಡು ನನ್ನ ಹತ್ರ, ನನಗೆ ಗೊತ್ತಿತ್ತು ನೀನು ಅವಾಗ ಫೋನ್ ಹಿಡ್ಕೊಂಡು ಹೊರಗಡೆ ನೀನು ಓಡಾಡ್ತಿದ್ಯಲ್ಲ, ಯಾರ್ದೋ ಕನೆಕ್ಟ್ ಇದೆ ಅಂತ ನನ್ನಲ್ಲಿ ಡೌಟ್ ಇತ್ತು. ಏನು ಪಾಪ ಮಾಡಿ? ಇಲ್ಲ ರೀ, ನಾನು ಏನು ತಪ್ಪು ಮಾಡಿಲ್ಲ, ನಾನು ಏನು ಪಾಪ ಮಾಡಿಲ್ಲ, ನಾನು ಅಂತೋಳ, ಇಷ್ಟು ವರ್ಷ ನನ್ನ ಜೊತೆ ಜೀವನ ಮಾಡಿದ್ದೀರಿ, ನಿಮ್ಮನ್ನು ಬಿಟ್ಟು ನಾನು ಯಾರನ್ನು ನೋಡಿಲ್ಲ. ಹಾಗಾದ್ರೆ ಆ ಪ್ರವಾದಿ ಸುಳ್ಳು ಹೇಳ್ತಾನ? ದೇವರಿಗಿಂತ ಮಿಗಿಲಾಗುತ್ತದೆ ಎಂಬುದಾಗಿ ಪದೇ ಅವ್ರು ಹೇಳಿದ್ದೆಲ್ಲ ಸತ್ಯ ಎಂಬುದಾಗಿ ಹೇಳ್ತಾ ಇದ್ದೆ. ನಾನಲ್ಲ, ನೀನೇ ಹೇಳಿ ಕರ್ಕೊಂಡು ಹೋಗಿದ್ದೆ. ನಾನು ಇವತ್ತಾದ್ರೂ ಕರ್ಕೊಂಡು ಹೋಗಿದ್ನ ಅಲ್ಲಿ? ನೀನೇ ಕರ್ಕೊಂಡು ಹೋಗಿದ್ದೆ. ಮತ್ತೆ ಹೆಂಗೆ ಸುಳ್ಳು ಹೇಳ್ತಾರ ಅವರು? ಮೊದಲು ಹೇಳಿದ್ದೆಲ್ಲ ಸತ್ಯ, ಇವಾಗ ಹೇಳಿದ್ದು ಸುಳ್ಳ? ಇಲ್ಲ ರೀ, ನಿಜವಾಗ್ಲೂ ಇಲ್ಲ. ಅವನಿಗೇನೋ ಸೈತಾನ ಹಿಡಿದ್ಬಿಟ್ಟಿದೆಯೇನೋ ಗೊತ್ತಿಲ್ಲ. ಈಗ ಸೈತಾನ ಹಿಡಿದಿದೆಯಾ? ನೋಡಿ ಪ್ರೀತಿಯುಳ್ಳ ದೇವಶ್ರೇ, ನಮ್ಮ ಆತ್ಮಿಕತೆ ಜೀವಿತ, ನಮ್ಮ ಕುಟುಂಬ ಜೀವಿತ ಸದೃಢವಾಗಿರಬೇಕಂದ್ರೆ ಯಾವ ಪ್ರವಾದಿ ಅಥವಾ ಪ್ರವಾದಿನಿ, ಯಾವುದೇ ವಿಧವಾದಂಥ ದೊಡ್ಡ ವ್ಯಕ್ತಿಯ ಒಂದು ಸಹಾಯ ನಮಗೆ ಬೇಕಾಗಿಲ್ಲ. ಆಲ್ರೆಡಿ ದೇವರು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನಲ್ಲಿ ನಮ್ಮ ಕುಟುಂಬಕ್ಕೆ ಬೇಕಾದಂಥ ಎಲ್ಲ ವಿಧವಾದ ಆಶೀರ್ವಾದಗಳನ್ನು ದೇವರು ನಮ್ಮ ಕೈನಲ್ಲಿ ಕೊಟ್ಟಿದ್ದಾನೆ, ತನ್ನ ವಾಕ್ಯಗಳ ಮೂಲಕವಾಗಿ. ದೇನಾಕ್ಕೆ ಸ್ತೋತ್ರವಾಗಲಿ. ನಮ್ಮ ಕುಟುಂಬ ಕಟ್ಟಲ್ಪಡಬೇಕಂದ್ರೆ, ಸ್ಥಿರವಾದ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಬೇಕಂದ್ರೆ ಮೊದಲು ಕುಟುಂಬವನ್ನು ಪ್ರೀತಿಸಬೇಕು. ಗಂಡ ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿ ಗಂಡನನ್ನು ಪ್ರೀತಿಸಬೇಕು, ಗಂಡ ಹೆಂಡತಿ ಮಕ್ಕಳನ್ನು ಪ್ರೀತಿಸಬೇಕು. ಗಂಡ ಹೆಂಡತಿ ಮಕ್ಕಳು ಸೇರಿ ಪ್ರಾರ್ಥನೆ ಮಾಡಿದರೆ ಆ ಕುಟುಂಬ ಒಂದು ಚಿಕ್ಕ ಸ್ವರ್ಗವಾಗಿ ಮಾರ್ಪಡುತ್ತದೆ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಇಷ್ಟಕ್ಕೆ ನಿಂತುಕೊಳ್ಳೋದಿಲ್ಲ. ಹೆಡ್ ವೇಟ್ ಜಾಸ್ತಿ ಆಗುತ್ತೆ. ಎಷ್ಟು ಹೆಡ್ ವೇಟ್ ಅಂತ ಹೇಳಿದರೆ, ಗಂಡನ ಮಾತಿಗಿಂತಲೂ ಸದಾ ಸೇವಕರ ಮಾತಿಗೆ ಜಾಸ್ತಿ ಮನ್ನಣೆ ಕೊಡ್ತಾರೆ. ಗಂಡನು ದೇವರ ವಾಕ್ಯದ ಅನುಸಾರವಾಗಿ ಮಾತನಾಡಿದ್ರು ಸದಾ, ಇಲ್ಲ ನಾನು ನಿನ್ನ ಮಾತನ್ನು ಕೇಳಲ್ಲ, ನನ್ನ ಪಾಸ್ಟ್ ಏನು ಹೇಳ್ತಾರೋ, ಅವರು ಪರಿಶುದ್ಧರು ಏನು ಹೇಳ್ತಾರೋ ಆ ಪರಿಶುದ್ಧರ ಮಾತನ್ನೇ ಕೇಳ್ತೇನೆ ವಿನಃ ಬೇರೆ ನಾನು ಏನು ಹೇಳಲ್ಲ, ನಾನು ಬೇರೆ ಏನು ಕೇಳಲ್ಲ. ಹೋಗ್ಲಿ ಅಮ್ಮ, ನೀನು ಪರಿಶುದ್ಧನ ಮಾತನ್ನ ಕೇಳು. ಈಗ ಒಂದು ವಾರ ಆಯ್ತು ನಿನಗೆ ಜ್ವರ ಬರ್ತಾ ಇದೆ, ಟ್ಯಾಬ್ಲೆಟ್ಸ್ ತಗೊಳಮ್ಮ, ಸ್ವಲ್ಪ ಟಾನಿಕ್ ಆದ್ರೂ ಕುಡಿಯಮ್ಮ. ಇಲ್ಲ ನಾನು ಹೆಂಗೆ ದೇವರ ಕಡೆ ಬಂದಿದ್ದೇನೋ ನಾನು ಹಂಗೆ ಇರಬೇಕು, ನಾನು ಕುಡಿಯಲ್ಲ, ಸತ್ತರೆ ನಾನು ಹಾಗೆ ಸತ್ತೋಗ್ತೇನೆ. ಪರಿಶುದ್ಧರ ಮಾತೇ ಪರಿಶುದ್ಧ.
ಅದನ್ನು ಬಿಟ್ಟು ನಾನು ಏನು ಮಾಡಲ್ಲ. ಇಲ್ಲಮ್ಮ, ಟಾನಿಕ್ ಕುಡಿಬಾರದಂತ, ಮೆಡಿಸಿನ್ ತೆಗೆದುಕೊಳ್ಳಬಾರದಂತ ಬೈಬಲ್ ಎಲ್ಲಾದ್ರೂ ಬರೆದಿದೆಯಾ? ತೋರಿಸು, ನಾನು ಒಪ್ಕೊಳ್ತೇನೆ. ಬೈಬಲ್ ನಲ್ಲಿ ಇಲ್ಲದೆ ಇರುವುದನ್ನು ನೀನು ಯಾಕೆ ನಿನ್ನ ಜೀವಿತದಲ್ಲಿ ಅದನ್ನು ಅಳವಡಿಸ್ಕೊಳ್ತಿದೀಯ? ದಯಮಾಡಿ. ಆ ಪಾಸ್ಟ್ರು ಹೆಂಡತಿ ಮಕ್ಕಳೆಲ್ಲ ಸುಖವಾಗಿರ್ತಾರೆ. ನೋಡು, ನನಗೆ ಎದೆ ಮಟ್ಟ ಮಕ್ಕಳಿದ್ದಾರೆ, ನಾಳೆ ಅವ್ರಿಗೆ ಮದುವೆ ಮಾಡಬೇಕು. ದಯಮಾಡಿ ನೀನು ಟ್ಯಾಬ್ಲೆಟ್ಸ್ ಅನ್ನ ಟಾನಿಕ್ ಅನ್ನು ಕುಡಿ, ವಾಸಿ ಆದರೆ ಸಾಕು, ನನಗೆ ನೀನು ಇಂಪಾರ್ಟೆಂಟ್ ಅಂದ್ರೆ ಇಲ್ಲ ಇಲ್ಲ ಇಲ್ಲ. ಪರಿಶುದ್ಧರ ಮಾತೆ ನನಗೆ ಶ್ರೇಷ್ಠ. ಎಂಥ ಪರಿಶುದ್ಧರಿದ್ದಾರಂದ್ರೆ ದೇವಕ್ಕೆ ಸ್ತೋತ್ರವಾಗಲಿ. ಒಂದು ಕುಟುಂಬ ನೆಮ್ಮದಿಯಾಗಿ ಇರೋದಕ್ಕೂ ಸದಾ ಬಿಡದ ಪರಿಶುದ್ಧರಿದ್ದಾರೆ. ಒಂದು ಕುಟುಂಬ ಆರೋಗ್ಯಪೂರ್ಣವಾಗಿ ಸಹ ಬದುಕಬಾರದು ಎನ್ನುವಂತ ಹೇಳುವಂತ ಪರಿಶುದ್ಧರು ಇರ್ತಾರೆ. ಎಷ್ಟು ಒಳ್ಳೆ ಪರಿಶುದ್ಧರು ಗೊತ್ತಾ? ನಾನು ಕಂಡ ರೀತಿಯಲ್ಲಿ ಒಂದು ವೇಳೆ ಕಲರ್ ಡ್ರೆಸ್ ಅನ್ನ ಹುಟ್ಟಿಕೊಂಡು ಬಿಟ್ರೆ ಅವ್ರು ನೋಡೋ ರೀತಿ ಹೇಗಿರ್ತದೆ ಗೊತ್ತಾ? ಇವನಂತ ಪಾಪಿ ಪಾಸ್ಟರ್, ಇವನಂತ ಪಾಪಿ ಮನುಷ್ಯ, ಇವನಂತ ವ್ಯಕ್ತಿ ಈ ಪ್ರಪಂಚದಲ್ಲೇ ನಾವು ನೋಡಿಲ್ಲ. ಅಷ್ಟು ಪಾಪಿ. ನೋಡು, ಬಣ್ಣದ ಅಂಗಿನ ತೊಟ್ಕೊಂಡು ಹೋಗ್ತಾ ಇದ್ದಾನೆ. ಬಣ್ಣದ ಅಂಗಿನ ತೊಟ್ಕೊಂಡು ಇವರು ವಿಶ್ವಾಸಿ ಅಲ್ಲ, ಅವರು ಪಿಚಾಸಿ. ಬಿಳಿ ವಸ್ತ್ರಗಳನ್ನ ಹಾಕಿಕೊಂಡ ತಕ್ಷಣ ಪರಿಶುದ್ಧರಲ್ಲ. ಬಿಳಿ ವಸ್ತ್ರವನ್ನು ಹಾಕಿಕೊಂಡಿದ್ದ ತಕ್ಷಣ ನೀತಿವಂತರಲ್ಲ. ಬೈಬಲ್ ಮೂಲಕವಾಗಿ ನಾನು ಪ್ರೂವ್ ಮಾಡಿದ್ದೇನೆ. ಇವರೇ ನೀತಿವಂತರು, ಇವರೇ ಪರಿಶುದ್ಧರಾಗಿದ್ದರೆ ಯೇಸು ಸ್ವಾಮಿಗೆ ಎಲ್ಲಿದೆ ಸ್ಥಾನ? ಯೇಸು ಸ್ವಾಮಿ ಯಾಕೆ ನಮಗೋಸ್ಕರವಾಗಿ ಸಾಯಬೇಕಾಗಿತ್ತು? ಯೇಸು ಸ್ವಾಮಿ ಯಾಕೆ ನಮಗೆ ರಕ್ತವನ್ನು ಸುರಿಸಬೇಕಾಗಿತ್ತು? ಯೇಸು ಸ್ವಾಮಿಗಿಂತ ಪರಿಶುದ್ಧರು ಇವರು. ಯೇಸು ಸ್ವಾಮಿಗಿಂತ ಪರಿಶುದ್ಧರು ಇವರು. ಹಾಗಾದ್ರೆ 7 ವಚನ ಇದೆ, ಅದನ್ನು ತೆಗೆದು ಬಿಡಬೇಕು. ಮೊದಲನೇ ವಚನ ಏನು ಗೊತ್ತಾ? ಈ ಲೋಕದಲ್ಲಿ ಎಷ್ಟೋ ಪಾಪಗಳನ್ನು ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದು. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಪ್ರತಿಯೊಬ್ಬರು ಪಾಪಿಗಳೇ ಅಂತ. ಇನ್ನೊಂದು ವಾಕ್ಯ ಏನು ಗೊತ್ತಾ? ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ ಅಂತ ಸ್ವತಃ ದೇವರೇ ಹೇಳಿರುವಾಗ ತಮ್ಮ ನೀತಿವಂತಿಕೆಯನ್ನು ನೋಡ್ರಿ ಹೇಗೆ ಪ್ರದರ್ಶನ ಮಾಡ್ತಾರೆ, ಹೇಗೆ ಕುಟುಂಬಗಳ ಮೇಲೆ ಪ್ರದರ್ಶನ ಮಾಡ್ತಾರೆ. ಇವರು ಟ್ರಿಪ್ಗಳು ಹೋಗುವಾಗ, ಫ್ಲೈಟಲ್ಲಿ ಓಡಾಡುವಾಗ ಜೀನ್ಸಲ್ಲಿ ಓಡಾಡ್ತಿರ್ತಾರೆ. ಆದರೆ ಬೇರೆ ಯಾರಾದರೂ ಕಲರ್ ಬಟ್ಟೆ ಹಾಕ್ಬಿಟ್ರೆ ವಿಶ್ವಾಸಿಗಳನ್ನು ನೋಡಿ ಹೇಳೋದು ಇವರು ಪರಿಶುದ್ಧರಲ್ಲ, ಆ ಪಾಪದವರ ಗುಂಪಿನಲ್ಲಿ ಸೇರಬೇಡ, ಅನೀತಿವಂತರ ಗುಂಪಿನಲ್ಲಿ ಸೇರಬೇಡ. ನೀವು ಪರಿಶುದ್ಧರಲ್ಲ, ನೀವು ಪರಿಸಾಯರು. ನೀವು ಪರಿಶುದ್ಧರಲ್ಲ, ನೀವು ಪರಿಸಾಯರು. ಬರೀ ತಪ್ಪುಗಳನ್ನು ಎತ್ತಿ ಹಿಡಿಯುವಂತವರು ನೀವು ಪರಿಶುದ್ಧರಲ್ಲ, ಪರಿಸಾಯರು. ಆತ್ಮೀಯ ದೇವಚಂದ್ರೇ, ನನ್ನನ್ನು ಗಮನಿಸಿರಿ. ಒಂದು ವೇಳೆ ಕಲರ್ ಡ್ರೆಸ್ ಅನ್ನು ಹಾಕಿಕೊಂಡ ತಕ್ಷಣ, ಕಲರ್ ಬಟ್ಟೆಯನ್ನು ಹಾಕಿಕೊಂಡ ತಕ್ಷಣ ಪಾಪಿಗಳಾಗೋದಿಲ್ಲ. ಅವರೇ ಪಾಪ ಮಾಡ್ತಾರೆ ಎಂಬುದಾಗಿ ಅರ್ಥ ಅಲ್ಲ. ತನ್ನ ಗಂಡ ತನ್ನ ಹೆಂಡತಿಯ ವಿಷಯದಲ್ಲಿ ಎಷ್ಟೋ ಪ್ರೀತಿ ಮಾಡಿ ಇಂಥ ಒಳ್ಳೆ ಶಾರಿಯನ್ನು ಹುಟ್ಟುಕೋ, ಇಂಥ ಒಳ್ಳೆ ಡ್ರೆಸ್ ಅನ್ನು ಹಾಕಿಕೋ, ಈಗ ನಿನಗೋಸ್ಕರವಾಗಿ ಕಲರ್ಫುಲ್ ಆಗಿರುವಂತ ವಸ್ತ್ರವನ್ನು ತಂದಿದ್ದೇನೆ, ನಾನು ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ನನ್ನ ಜೊತೆನೆಲ್ಲ ಇದೊಂದು ಹಾಕಿಕೊಂಡು ನನ್ನ ಜೊತೆ ಓಡಾಡಂದ್ರೆ ತಪ್ಪ? ಅದು ಪಾಪನಾ? ಅರೆ, ನಿನ್ನ ಆರೋಗ್ಯವನ್ನ ನೀನು ಕಾಪಾಡ್ಕೊಳ್ಳಮ್ಮ. ನೀನು ಸತ್ರೆ ನನ್ನ ಮಕ್ಕಳಿಗೆ ಯಾರು ನೋಡ್ತಾರೆ, ನನಗೆ ಯಾರು ನೋಡ್ತಾರೆ? ಕೊನೆಗೆ ಎಲ್ಲಿಗೆ ಬರ್ತದೆ ಗೊತ್ತಾ ಗಲಾಟೆ? ಪರಿಶುದ್ಧರು ಪರಿಶುದ್ಧರು ಎಂಬುದಾಗಿ ಹೇಳ್ತಾ ಬೇಡ ಬಾ, ನಿನ್ನ ಜೊತೆ ನಾನು ಸಂಸಾರ ಮಾಡೋದಕ್ಕೆ ಆಗಲ್ಲ, ಕೋರ್ಟಿಗೆ ಹೋಗ ನಡಿ ಅಂತ ಹೇಳಿ ಕೋರ್ಟಲ್ಲಿ ಹೋಗಿ ಕುಟುಂಬ ಚಿಲ್ಲಾಪಿಲ್ಲಿ ಆಗುತ್ತೆ. ಆತ್ಮೀಯ ದೇವಶಂಡ್ರೆ, ಇವತ್ತು ಸತ್ಯವನ್ನು ತಿಳಿದುಕೊಳ್ಳ್ರಿ. ಯೇಸುವಿನ ನಾಮದಲ್ಲಿ ಪ್ರತ್ಯೇಕವಾಗಿ ನಿನ್ನ ಕುಟುಂಬ ಆಶೀರ್ವದಿಸಲ್ಪಡಬೇಕಂದ್ರೆ ಬೇರೆ ಯಾವುದೇ ವಿಧವಾದಂಥ ಆಲೋಚನೆ ನಿನಗೆ ಬೇಕಾಗಿಲ್ಲ. ಆಲ್ರೆಡಿ ದೇವಾದಿ ದೇವನು ನಿನ್ನ ಜೀವಿತವನ್ನ, ನಿನ್ನ ವಿವಾಹವನ್ನ ಮಾಡುವಂತ ಸಂದರ್ಭದಲ್ಲಿಯೇ ನೀನು ಗಂಡನನ್ನ, ಅವನ ಮಾತನ್ನ, ಅವನ ಎಲ್ಲಾ ವಿಷಯವಾದಂಥ ಕೆಲಸದಲ್ಲಿ ನೀನು ವಿಧೇಯಳಾಗಿರಬೇಕು.
ಹೆಂಡತಿ ಗಂಡನಿಗೆ ವಿಧೇಯಳಾಗಿರಬೇಕು. ಗಂಡನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಇದೇ ದೇವರು ಕೊಡಲ್ಪಟ್ಟಿರುವಂತಹ ಆಜ್ಞೆ. ಈ ಕುಟುಂಬ ಪ್ರಾರ್ಥನೆಯಲ್ಲಿ ಬಂದಿರುವಂತಹ ತಾಯಿಯಂದರೆ, ಸಹೋದರರೇ, ಒಂದು ವೇಳೆ ನೀವು ಅನ್ಕೊಂಡಿರ್ಬೋದು ಇವತ್ತೇನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರಂತ. ನನ್ನ ಡಿನಾಮಿನೇಷನ್ಸ್ ಕುರಿತು, ಯಾವ ಡಿನಾಮಿನೇಷನ್ಸ್ ಕುರಿತು ನನಗೆ ಭೇದ ಭಾವ ಇಲ್ಲ. ಆದರೆ ಡಿನಾಮಿನೇಷನ್ಸ್ಗಳಲ್ಲಿ ನಡೆಯುವಂಥ ಈ ಕ್ರಿಯೆಗಳಿದಾವಲ್ಲ, ಎಷ್ಟೋ ಸತ್ತು ಹೋಗ್ಬಿಟ್ಟಿದ್ದಾರೆ ಈ ಜನ. ಎಷ್ಟೋ ಕುಟುಂಬಗಳು ಇವತ್ತು ಡೈವರ್ಸ್ಗೆ ಹೋಗಿದೆ. ಎಷ್ಟೋ ಕುಟುಂಬಗಳು, ಮಕ್ಕಳು ಬೇರೆ ಬೇರೆ ವಿಧದಲ್ಲಿ ಪಾಪದ ಕಾರ್ಯದಲ್ಲಿ ಸಿಲುಕಿದ್ದಾರೆ. ಹಾಗೆ ಆಗೋದಕ್ಕೆ ನಾವು ಅವಕಾಶ ಮಾಡಿಕೊಳ್ಳಬಾರದು. ಹಾಗೆ ನಡೆಯೋದಕ್ಕೆ ನಮ್ಮ ಕುಟುಂಬದಲ್ಲಿ ಕಾರ್ಯ ನಡಿಬಾರದು. ನಾವೇನೇ ತೀರ್ಮಾನ ತೆಗೆದುಕೊಂಡ್ರು ಗಂಡ ಹೆಂಡತಿ ಯಾಕೆ ತೀರ್ಮಾನ ತೆಗೆದುಕೊಳ್ಳಬೇಕು. ಕುಟುಂಬವಾಗಿ ಮಕ್ಕಳಾದಿಯಾಗಿಕೊಂಡು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು. ಯೇಸುವಿನ ನಾಮದಲ್ಲಿ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಹೇಳುತ್ತೇನೆ, ನಿನ್ನ ಕುಟುಂಬ ಸ್ಥಿರವಾಗಿ ನಿಂತುಕೊಳ್ತು ಅಂದರೆ ನಿನ್ನ ಆತ್ಮಿಕತೆ ಬದುಕು ನಿಂತ ಹಾಗೇನೆ, ನಿನ್ನ ಆತ್ಮಿಕತೆ ಜೀವಿತ ಅಭಿವೃದ್ಧಿ ಹೊಂದಿದ ಹಾಗೇನೆ. ಒಂದು ವೇಳೆ ನಿನ್ನ ಕುಟುಂಬವನ್ನು ಕಾಪಾಡಿಕೊಳ್ಳದೆ ನೀನು ಬಿಳಿ ವಸ್ತ್ರವನ್ನು ಧರಿಸಿಕೊಂಡ್ರೇನು, 24 ಗಂಟೆ ಸ್ತೋತ್ರ ಗ್ಲೋರಿ ಗ್ಲೋರಿ ಅಂತ ಹೇಳಿ ನೀನು ಆರ್ಭಟಿಸಿದರೇನು, ನಿನ್ನ ಮನೆಯನ್ನು ನೀನು ಕಾಪಾಡಿಕೊಳ್ಳದೆ ದೇವರ ಬಳಿನಲ್ಲಿ ಹಗಲು ರಾತ್ರಿ ನೀನು ಏನು ಕೂಗಿದ್ರು ನಿನ್ನ ಶಬ್ದ ಆ ಟೆರೆಸ್ಸನ್ನು ದಾಟಿ ಹೋಗೋದಿಲ್ಲ. ಅದಕ್ಕೆ ನಿಮಗೆ ಕೈ ಮುಗಿದು ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬ ತಾಯಂದಿರು ಮೊದಲು ಪ್ರತ್ಯೇಕವಾಗಿ ಪ್ರಾರ್ಥನೆಗಿಂತ ಮಿಗಿಲಾಗಿ ದೇವನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಪ್ರಾರ್ಥನೆಯನ್ನು ತಿರಸ್ಕಾರ ಮಾಡಿ ಎಂಬುದಾಗಿ ಹೇಳಲ್ಲ. ಮೊದಲು ಪ್ರಾರ್ಥನೆಗಿಂತ ಹೆಚ್ಚಾಗಿ ನಿನ್ನ ಕುಟುಂಬದ ವಿಷಯದಲ್ಲಿ ಜಾಗರೂಕತೆಯನ್ನು ನೀನು ತೆಗೆದುಕೊಳ್ಳಬೇಕು. ಜಾಗರೂಕತೆಯನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡು. ನಾನು ಬೇಡ ಅನ್ನಲ್ಲ. 7:30 8 ಗಂಟೆಗೆ ಇನ್ನು ಮೇಲೆ ನಿದ್ದೆ ಮಾಡೋದನ್ನು ಪ್ರಾರಂಭ ಮಾಡು. ರಾತ್ರಿ ವೇಳೆಯಲ್ಲಿ ರಾತ್ರಿ 3 ಗಂಟೆಗೆದ್ದೋ ಇಲ್ಲ 4 ಗಂಟೆಗೆದ್ದೋ 4 ಗಂಟೆಗೆ ಎದ್ದು ಮೊಣಕಾಲೂರಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡು. 3 ಗಂಟೆನಾ 4 5 6 ಗಂಟೆ ತನಕ ಪ್ರಾರ್ಥನೆ ಮಾಡು. ಆ ಸಂದರ್ಭದಲ್ಲಿ ನಾಯಿಗಳು ಸದಾ ಬೊಗಳಲ್ಲ. ಆ ಸಂದರ್ಭದಲ್ಲಿ 3 ಗಂಟೆ 4 ಗಂಟೆ 5 ಗಂಟೆ ಪ್ರಾರ್ಥನೆ ಮಾಡುವಾಗ ಯಾವ ವಿಧವಾದಂಥ ಶಬ್ದಗಳು ಬರೋದಿಲ್ಲ. ರಾತ್ರಿಯೇ 1-1:30 ತನಕ ನಾಯಿಗಳು ಬೊಗಳಿ ಮೌನಕ್ಕೆ ಜಾರಿರ್ತವೆ. ಆ ರಾತ್ರಿ ವೇಳೆಯಲ್ಲಿ 3 ಗಂಟೆಗೆ ಎದ್ದು 6 ಗಂಟೆ ತನಕ ನೀನು ಪ್ರಾರ್ಥನೆ ಮಾಡಿದರೆ ದೇವದೂತರು ಇಳಿದು ಬರ್ತಾರಮ್ಮ ನಿನ್ನ ಮನೆಯಲ್ಲಿ. ಆ ಆಹ್ಲಾದಕರವಾದಂಥ ಸಮಯ, ಆ ಪ್ರಸನ್ನತೆ ಸಮಯ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆ 3 ಗಂಟೆ ಅಥವಾ 4 ಗಂಟೆಗೆ ಎದ್ದು ನೀನು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ನೀನೇ ಹೀರೋಯಿನ್ ನಿನ್ನ ಗಂಡನಿಗೆ, ನಿನ್ನೆ ಹೀರೋ ನಿನ್ನ ಹೆಂಡತಿಗೆ. ಈ ಪ್ರಾರ್ಥನಾ ಜೀವಿತ ಇದೆಯಲ್ಲ, ಇಡೀ ಮನೆಯ ವಾತಾವರಣವನ್ನೇ ದೈವಿಕವಾದ ಅನುಭವದಲ್ಲಿ ಕರ್ಕೊಂಡು ಹೋಗುತ್ತೆ. ಇಡೀ ಮನೆಯ ವಾತಾವರಣ ಪರಲೋಕದ ಸಮಾಧಾನದಿಂದ ತುಂಬಲ್ಪಡ್ತದೆ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಬೇರೆಯವರಿಗೆಲ್ಲ ಹೆಚ್ಚು ಸಮಯ ಕೊಡುತ್ತೇವೆ. ದಿನಗಳಲ್ಲಿ ಬರುವಂಥ 8-10 ತಾಸುಗಳ ಕಾಲ ಮೊಬೈಲ್ಗೆ, ಸ್ನೇಹಿತರಿಗೆ, ಬಂಧುಗಳಿಗೆ, ರಿಲೇಷನ್ಸ್ಗೆ ಎಲ್ಲರಿಗೂ ಸಮಯ ಕೊಟ್ಟು ಮನೆಗೆ ಗಂಡ ಬರುವಾಗ, ಮಕ್ಕಳು ವಿದ್ಯಾಭ್ಯಾಸ ಮಾಡುವಾಗ, ಅಥವಾ ಅವರು ನಿದ್ದೆಗೆ ಚಾರಿ ಇನ್ನೇನು ಮಲಗಿರ್ತಾರೆ ಅವಾಗ ಸ್ತೋತ್ರ 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 ಎಂಬುದಾಗಿ ಕೂಗಿ ಮನೆಯ ನೆಮ್ಮದಿಯನ್ನೇ ಕೆಡಿಸ್ತೇವೆ. ಬೇಡ ಪ್ರೀತಿಯುಳ್ಳ ಸಹೋದರನೇ ಸಹೋದರಿ, ಯೇಸುವಿನ ನಾಮದಲ್ಲಿ ಇವತ್ತು ನಿಮ್ಮನ್ನು ಆತ್ಮಿಕವಾಗಿ ಒಬ್ಬ ಅಣ್ಣನಾಗಿ, ತಮ್ಮನಾಗಿ, ಆತ್ಮಿಕ ತಂದೆಯಾಗಿ ನಿಮ್ಮನ್ನು ನಾನು ಉತ್ತೇಜನ ಪಡಿಸ್ತಾ ಇದ್ದೇನೆ. ಮೊದಲು ನಿಮ್ಮ ಕುಟುಂಬವನ್ನು ಪ್ರೀತಿಪೂರ್ವಕವಾಗಿ ಕಟ್ಟಿಕೊಳ್ಳ್ರಿ. ಕುಟುಂಬ ಸ್ಥಿರವಾಯಿತು ಅಂದರೆ ನಿಮ್ಮ ಪ್ರಾರ್ಥನೆಗಳು ಪರಲೋಕದಲ್ಲಿ ಏರಿ ಹೋಗುತ್ತದೆ. ಯಾಕೆಂದರೆ ಬೈಬಲ್ ವಚನ ಹೇಳ್ತದೆ, ಎಲ್ಲಿ 2 ಅಥವಾ 3 ನನ್ನನ್ನು ಸ್ತುತಿಸುತ್ತಾರೋ ಅವರ ಮಧ್ಯದಲ್ಲಿ ನಾನು ಪ್ರಸನ್ನನಾಗುತ್ತೇನೆ. 2 ಅಥವಾ 3 ಅಂದರೆ ಏನು ಗೊತ್ತಾ? ಗಂಡ ಹೆಂಡತಿ ಮತ್ತು ಮಕ್ಕಳು. ಗಂಡ ಹೆಂಡತಿ ಮತ್ತು ಮಕ್ಕಳು. ನೀವು ಯಾವಾಗ ಒಂದಾಗಿ ಪ್ರಾರ್ಥನೆ ಮಾಡುತ್ತೀರೋ, ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಏಕತೆ ಬರುತ್ತದೋ, ಯಾವಾಗ ಐಕ್ಯತೆಯಿಂದ ನಮ್ಮ ಕುಟುಂಬ ಅಪ್ಪ ತಂದೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಕೂಗುತ್ತದೋ, ಪರಲೋಕದ ದೇವರು ಇಳಿದು ಬರ್ತಾನೆ, ನಮ್ಮ ಆಸೆಗಳನ್ನು ಪೂರೈಸುತ್ತಾನೆ,
ನಮ್ಮ ಕುಟುಂಬವನ್ನು ಕಟ್ಟುತ್ತಾನೆ. ನಮ್ಮ ಕುಟುಂಬದ ಮೂಲಕವಾಗಿ ಅನೇಕ ಕುಟುಂಬಗಳು ಆಶೀರ್ವಾದವಾಗುವ ಹಾಗೆ ಆತನು ನಮ್ಮನ್ನು ತೃಪ್ತಿಯಾಗಿ ಆಶೀರ್ವಾದ ಮಾಡುತ್ತಾನೆ. ಇವತ್ತಿನಿಂದ ನಾನು ಸದಾ ಹಾಗೆ ಮಾಡ್ತೇನೆ ಪಾಸ್ಟರ್. ನನ್ನ ಜೀವಿತದಲ್ಲಿ ನನ್ನ ಗಂಡನನ್ನು ಪ್ರೀತಿಸ್ತೇನೆ, ನನ್ನ ಹೆಂಡತಿಯನ್ನು ನಾನು ಪ್ರೀತಿಸ್ತೇನೆ, ಯಾವುದಕ್ಕೂ ತಾತ್ಸಾರ ಮಾಡೋದಿಲ್ಲ. ವಾಕ್ಯದ ಬೆಳಕಿನಲ್ಲೇ ನನ್ನ ಜೀವಿತವನ್ನು ನಾನು ಕಟ್ಟಿಕೊಳ್ಳುತ್ತೇನೆ. ವಾಕ್ಯವನ್ನು ಬಿಟ್ಟು ನಾನು ಯಾವುದೇ ಸಂಗತಿಗಳನ್ನು, ಯಾವುದೇ ಪ್ರವಾದನೆಗಳನ್ನು, ಯಾವುದೇ ವಿಧವಾದಂಥ ದರ್ಶನಗಳು ಇದ್ರೂ ಸದಾ ದೇವರೇ ಅದನ್ನು ಪಾಸ್ಟರ್ ನಾನು ತಿರಸ್ಕಾರ ಮಾಡ್ತೇನೆ. ದಯಮಾಡಿ ನನಗಾಗಿ ಪ್ರಾರ್ಥನೆ ಮಾಡಿರಿ. ಇವತ್ತಿಂದ ನನ್ನ ಕುಟುಂಬ ಸಮಾಧಾನವಾಗಿರಬೇಕು. ನಾನು ನನ್ನ ಹೆಂಡತಿನ ಪ್ರೀತಿ ಮಾಡಬೇಕು, ನನ್ನ ಗಂಡನ ಮಾತಿಗೆ ನಾನು ವಿಧೇಯನಾಗಬೇಕು, ನನ್ನ ಮಕ್ಕಳು, ನನ್ನ ಕುಟುಂಬ ಎಲ್ಲರೂ ಒಂದಾಗಿ ದೇವರ ನಾಮ ಸ್ಮರಣೆ ಮಾಡಬೇಕೆಂಬುದಾಗಿ ಹೇಳುವಂಥವ್ರು ಕಣ್ಣುಗಳನ್ನು ಮುಚ್ಚಿ ನಿಮಗಾಗಿ ಒಂದು 2 ನಿಮಿಷಗಳ ಕಾಲ ನಾನು ಪ್ರಾರ್ಥನೆ ಮಾಡುತ್ತೇನೆ. ಪರಿಶುದ್ಧನೇ, 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 ಮಹೋನ್ನತನೇ, ದೇವಾದಿ ದೇವನೇ ಕರ್ತನೆ, ಕುಟುಂಬಗಳನ್ನು ಕಟ್ಟುವುದಕ್ಕಾಗಿ ಪರಲೋಕದಿಂದ ಇಳಿದು ಬಂದಂಥ ನೀನು ದೇವರ ಕರ್ತನೆ, ಆ ಕುಟುಂಬಗಳಿಗಾಗಿ ದೇವರ ಕರ್ತನೆ ರಕ್ತವನ್ನು ಸುರಿಸಿದೆ. ಯಾವುದೇ ಸುಕ್ಕು ಕಳಂಕ ಇಲ್ಲದೆ ಇರುವಂಥ ಪರಿಶುದ್ಧವಾದ ಕನ್ನಿಕೆಯನ್ನಾಗಿ ಈ ಕುಟುಂಬಗಳನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರಾಗಿ ಪರಲೋಕದಿಂದ ಕರ್ತನೆ ಬಂದು ದೇವರ ಯಾಗ ಯಜ್ಞವನ್ನು ನೀನು ಮಾಡಿ ದೇವರ ಕರ್ತನೆ ರಕ್ತದಿಂದ ಕ್ರಯಕ್ಕೆ ತೆಗೆದುಕೊಂಡಂಥ ಒಂದೊಂದು ಕುಟುಂಬಗಳಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಯೇಸುವಿನ ನಾಮದಲ್ಲಿ ಅಪ್ಪ ದೇವರ ಕರ್ತನೆ, ಅವರಲ್ಲಿರುವಂಥ ಕರ್ತನೆ ಶತ್ರುವಿನ ಎಲ್ಲ ಆಲೋಚನೆಗಳು ದೇವರ ಕರ್ತನೆ, ಶತ್ರು ದೇವರ ಕರ್ತನೆ ಕುಟುಂಬದ ವಿಷಯದಲ್ಲಿ, ಭಕ್ತಿಯ ವಿಷಯದಲ್ಲಿ, ಪ್ರಾರ್ಥನೆಯ ವಿಷಯದಲ್ಲಿ ಕನ್ಫ್ಯೂಷನ್ ತಂದು ದೇವರ ಗಂಡ ಹೆಂಡತಿಯ ಮಧ್ಯದಲ್ಲಿ ಬಿರುಕನ್ನು ತಂದಿರುವಂಥ ಕುಟುಂಬಗಳಿರುವುದಾದರೆ ಯೇಸುವಿನ ನಾಮದಲ್ಲಿ ಈ ಸಂದೇಶವನ್ನು ಕೇಳಿ ದೇವರ ಕರ್ತನೆ, 1 ಕೊರಿಂಥಿ 7ನೇ ಅಧ್ಯಾಯದ 1ನೇ ವಚನದಿಂದ ದೇವರ ಕರ್ತನೆ ಕೆಲವು ವಚನಗಳನ್ನು ಕರ್ತನೆ ವಾಗ್ದಾನ ರೂಪವಾಗಿ ಇವತ್ತು ಕೊಟ್ಟಿದ್ದೇವರೆ. ಆ ವಾಗ್ದಾನಗಳನ್ನು ಅವರು ರಿಸೀವ್ ಮಾಡಿಕೊಂಡು ದೇವರೇ ತಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳಲಿಕ್ಕಾಗುವಂತೆ ನೀನು ಕೃಪೆ ಮಾಡು. ಅವರ ಪ್ರಾರ್ಥನೆಗಳು ನಿನಗೆ ಅಂಗೀಕಾರವಾಗಲಿ ದೇವರೇ. ಯಾರಿಗೂ ಡಿಸ್ಟರ್ಬ್ ಮಾಡದೆ ದೇವರ ಕರ್ತನೆ, ಯಾವ ತಡೆಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ, ಯಾವ ಪ್ರವಾದನೆಗಳು, ಯಾವ ಮನುಷ್ಯನಿಗೂ ಯಾವುದೇ ವಿಧವಾದಂಥ ಪರಿಶುದ್ಧರು ಎಂಬುದಾಗಿ ಕರೆಯಲ್ಪಡುವಂಥ ಮಾನವರಿಗೆ ಕರ್ತನೆ ಸ್ವಾಮಿ ಮೊದಲ ಪ್ರಾಧಾನ್ಯತೆ ಕೊಡದೆ ನಿನಗೆ ಮೊದಲು ಪ್ರಾಧಾನ್ಯತೆಯನ್ನು ಕೊಟ್ಟು ದೇವರೇ ನಿನ್ನ ನಾಮದ ಮೂಲಕವಾಗಿ ಪ್ರತಿಯೊಂದು ಕುಟುಂಬಗಳು ಅಭಿವೃದ್ಧಿ, ಆಶೀರ್ವಾದ, ಅಭಿಷೇಕ, ಸಮೃದ್ಧಿಯನ್ನು ದೇವರ ಕರ್ತನೆ ಹೊಂದಿಕೊಳ್ಳಲಿಕ್ಕಾಗುವಂತ ನಿನಗೆ ಕೃಪೆ ಮಾಡು. ದೇವ ಕರ್ತನೆ, ಇವತ್ತು ನಮ್ಮೆಲ್ಲರ ಸಂಗಡ ಮಾತನಾಡಿ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಎಲ್ಲರ ಜೀವಿತದಲ್ಲಿ ಇನ್ನು ಅತಿಶಯ ಅದ್ಭುತಗಳು ನೆರವೇರಲಿ. ಈ ಸಂದೇಶವನ್ನು ಕೇಳುವರೆಲ್ಲರ ಜೀವಿತದಲ್ಲಿ ಮಾರ್ಪಾಡುಗಳು ಹೊಂದಲಿ. ಒಳ್ಳೆ ಕುಟುಂಬಗಳು ದೂರ ಆಗಿರುವುದಾದರೆ, ಹೊಡೆದಿರುವುದಾದರೆ, ಅಪ್ಪ ದೇವರ ಕರ್ತನೆ ಕಷ್ಟವನ್ನು ಅನುಭವಿಸುತ್ತಿರುವುದಾದರೆ, ಒಂದೇ ಮನೆಯಲ್ಲಿದ್ದು ಕರ್ತನೆ ಅವರ ಮನಸ್ಸು ಚೂರಾಗಿರುವುದಾದರೆ, ಯೇಸುವಿನ ನಾಮದ ರಕ್ತದ ವಾಕ್ಯದ ಬಲದಿಂದ ಆ ಮನಸ್ಸುಗಳು ಇವತ್ತು ಕಟ್ಟಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತಾರೆ. ಪ್ರತ್ಯೇಕವಾಗಿ ದೇವರ ಕರ್ತನೆ, ಇವತ್ತಿನಿಂದ ನಡೆಯುತ್ತಿರುವಂಥ PUC ಎಕ್ಸಾಮಿನೇಷನ್ಗಾಗಿ ಪ್ರಾರ್ಥಿಸ್ತೇವೆ. ಅಪ್ಪ, ನಮ್ಮ ರಾಜ್ಯದ ಪ್ರತಿಯೊಂದು ಮಕ್ಕಳನ್ನು, ಅವರ ತಂದೆ ತಾಯಿಗಳನ್ನು, ಅವರಲ್ಲಿರುವಂಥ ಎಲ್ಲ ಟೆನ್ಷನ್, ಸ್ಟ್ರೆಸ್ ಕ್ರಿಯೆಗಳನ್ನು ಲಯವಾಗಲಿ ದೇವರೇ. ಪ್ರತಿಯೊಂದು ಮಕ್ಕಳಿಗೆ ದೈವ ಜ್ಞಾನ, ವಿವೇಕ, ತಿಳುವಳಿಕೆ ಆತ್ಮನಿಂದ ನೀನು ತುಂಬಿಸು. ರಾಜಾದಿರಾಜನೇ ಪ್ರತಿಯೊಂದು ಪತ್ರಿಕೆಗಳು ಕೈನಲ್ಲಿ ಸಿಕ್ಕುವಾಗ ಉತ್ತರವಾಗಿರುವಂಥ ನಿನ್ನ ಶಿಲುಬೆ ಅವರಿಗೆ ನೆರಳಾಗಿ ದೇವರ ಕರ್ತನೆ ಆಧಾರವಾಗಿದ್ದು ನೀನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ದೇವ ಕರ್ತನೆ, ಇವತ್ತಿನ ದಿನದ ಪ್ರಯಾಣಗಳಲ್ಲಿ ನಿನ್ನ ಸಮ್ಮುಖ ಮುಂಭಾಗದಲ್ಲಿ ಚಲಿಸಲಿ. ಪ್ರತಿಯೊಬ್ಬರಿಗೆ ಆರೋಗ್ಯ, ಸಮಾಧಾನ, ಸಮೃದ್ಧಿ, ಆಶೀರ್ವಾದಗಳನ್ನು ನೀನನ್ನು ಗ್ರಹಿಸಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್. ಈ ಸಂದೇಶವನ್ನು ಅನೇಕ ಜನರಿಗೆ ಶೇರ್ ಮಾಡಿರಿ ಪ್ರೀತಿಯುಳ್ಳ ದೇವರೇ. ಅನೇಕರು ಈ ರೀತಿಯಾದಂಥ ವರ್ತನೆಗಳಲ್ಲಿರುವುದಾದರೆ ಒಂದು ವೇಳೆ ಅವರು ಕುಟುಂಬಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಇದು ಸುವರ್ಣಾವಕಾಶವಾಗಿರುವಂಥದ್ದಾಗಿದೆ. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಮೊದಲ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಪ್ರತಿದಿನದ ಉದಯಕಾಲದ ಸಂದೇಶ, ಮೋನಿಕಾ ಸಿಸ್ಟರ್ ಅವರು ನೀಡುವಂಥ ಸಂದೇಶ, ಆರಾಧನೆ ಹಾಡುಗಳು ನಿಮಗೆ ಬರ್ತದೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು.